ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನ ಕದ್ದ ಆರೋಪ. ಕಳ್ಳನಿಂದಲೇ ಕಳ್ಳತನದ ಮಾಲನ್ನ ಕದ್ರ ಇನ್ಸ್ಪೆಕ್ಟರ್. ಕಳ್ಳನಿಂದ ರಿಕವರಿ ಮಾಡಿದ ಚಿನ್ನವನ್ನ ಎಗರಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಕೇಂದ್ರ ವಲಯ ಐಜಿಪಿ ಲಾಬುರಾಮ್ಗೆ ದೂರನ್ನ ಕೊಟ್ಟಿರುವಂತದ್ದು ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ ದೂರನ್ನ ದಾಖಲಿಸಿದ್ದಾರೆ. ಕೇಂದ್ರ ವಲಯ ಐಜಿಪಿ ಲಾಬುರಾಮ್ಗೆ ದೂರನ್ನ ದಾಖಲಿಸಿರುವಂತದ್ದು ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ ದೂರನ್ನ ನೀಡಿದ್ದಾರೆ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಕೇಳಿಬರ್ತದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇದ್ರು. ಇನ್ಸ್ಪೆಕ್ಟರ್ ಸಂಜೀವ್ ಮಹಾಜನ್ ಚಿನ್ನವನ್ನ ಕದ್ದಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮಹಾಜನ್ ಹಾಗೂ ಕ್ರೈಮ್ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿದೆ. ಇನ್ಸ್ಪೆಕ್ಟರೇ ಚಿನ್ನ ಕದ್ದಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕಳ್ಳ ಈ ಒಂದು ಕಳ್ಳತನದ ಮಾಲನ್ನ ಏನು ಸೀಸ್ ಮಾಡಿರ್ತಾರೆ ಆ ಒಂದು ಚಿನ್ನವನ್ನೇ ಕದ್ದಿದ್ದಾರೆ ಅಂತ ಕಳ್ಳನೇ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು. ಕಳ್ಳನಿಂದ ರಿಕವರಿ ಮಾಡಿದ ಚಿನ್ನವನ್ನ ಎಗರಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಕೇಂದ್ರ ವಲಯ ಐಜಿಪಿ ಲಾಬುರಾಮ್ಗೆ ದೂರನ್ನು ಕೊಟ್ಟಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಈ ಆರೋಪ ಕೇಳಿಬರ್ತಾ ಇದೆ. ಸುಮಾರು 5-6 ತಿಂಗಳಿಂದ 10ಕ್ಕೂ ಅಧಿಕ ಮನೆಗಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಒಂದೇ ಟೀಮ್ನಿಂದ ಮನೆ ಕಳ್ಳತನ ನಡೆದಿದೆ ಅನ್ನೋದಿತ್ತು. 9 ಪ್ರಕರಣಗಳ ಸಂಬಂಧ 2 ಕೆಜಿ ಚಿನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಚಿನ್ನಾಭರಣ ಪಡೆದಿದ್ದ ಮಾರ್ವಾಡಿಗಳ ವಿಚಾರಣೆ ಕೂಡ ಆಯಿತು. ಲಾಡ್ಜ್ನಲ್ಲಿ ಕೂಡ್ ಹಾಕಿ ಚಿನ್ನ ರಿಕವರಿ ಮಾಡಿದ್ರು ಅನ್ನೋ ಆರೋಪ ಕೇಳಿಬರ್ತದೆ. ಇನ್ಸ್ಪೆಕ್ಟರ್ ಲಂಚವಾಗಿ ಹಣ ಪಡೆದಿರುವಂತಹ ಆರೋಪ. ಕೆಜಿ ಗಟ್ಟಲೆ ಗೋಲ್ಡ್ ರಿಕವರಿ ಮಾಡಿದಂಥ ಸಂದರ್ಭದಲ್ಲಿ 250 ಗ್ರಾಮ್ ರಿಕವರಿ ಮಾಡಿದೀವಿ ಅಂತ ಹೇಳಿ ಪಂಗನಾಮ ಹಾಕಿರುವಂಥದ್ದು ದಾಖಲೆಯಲ್ಲಿ. ಸುಮಾರು ಕೆಜಿ ಗಟ್ಟಲೆ ಚಿನ್ನ ಹೋಗಿರುತ್ತೆ. ಸುಮಾರು 9 ಪ್ರಕರಣದ ಸಂಬಂಧ 2 ಕೆಜಿ ಚಿನ್ನವನ್ನ ಸೀಸ್ ಮಾಡ್ತಾರೆ ಪೊಲೀಸರು. ಆದ್ರೆ ದಾಖಲೆಯಲ್ಲಿ ಮೆನ್ಷನ್ ಮಾಡೋದು ಎಷ್ಟು? ಕೇವಲ 250 ಗ್ರಾಮ್. ಉಳಿದಂಥ ಚಿನ್ನ ಎಲ್ಲೋಯ್ತು? ಪೊಲೀಸರ ಜೇಬಿಗೆ ಹೋಗಿದೆ. ಚಿನ್ನ ಕಳೆದುಕೊಂಡವರಿಗೆ ಇನ್ಸ್ಪೆಕ್ಟರ್ ಪಂಗನಾಮ ಹಾಕಿದ್ದಾನೆ. ನಮಗೆ ಸಿಕ್ಕಿರೋದೇ ಇಷ್ಟು, ಸೊ ನಮಗೆ ಆಗ್ತಿಲ್ಲ, ಒಟ್ಟು ಈ ಆರೋಪಿಯನ್ನ ಬಂಧಿಸಿದ್ದೀವಿ ಅಂತ ಹೇಳ್ತಾರೆ. ಕಾನೂನಿನ ರೀತಿ ಕ್ರಮ ಜರುಗಿಸಬೇಕು ಅಂತ ದೂರನ್ನ ದಾಖಲಿಸಿರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬೇಲಿನೇ ಎದ್ದು ಒಲಮೇಯ್ದ ಸ್ಥಿತಿ. ರಿಕವರಿ ಮಾಡಿದ್ದು 2 ಕೆಜಿಗೂ ಅಧಿಕ ಚಿನ್ನ. ಅದರ ದಾಖಲೆಯಲ್ಲಿ ಮೆನ್ಷನ್ ಮಾಡಿರೋದು ಕೇವಲ 250 ಗ್ರಾಮ್. ಉಳಿದ ಚಿನ್ನ ಎಲ್ಲೋಯ್ತು? ಬೇಲಿನೇ ಎದ್ದು ಒಲಮೇಯ್ದಂಥ ಕೇಸು. ಈಗ ಈ ಆರೋಪ ಕೇಳಿ ಬರ್ತದೆ. ಇನ್ಸ್ಪೆಕ್ಟರ್ ಮೇಲೆ ಪ್ರಕರಣ ದಾಖಲಾಗಿದೆಯಾ? ತನಿಖೆ ಆಗ್ತಿದ್ಯಾ? ಹೇಗೆ ವಿದ್ಯಾ? ಏನಂತಂದ್ರೆ ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಚೇತನ್ ಎಂಬಾತ ಕಳೆದ 5ನೇ ತಿಂಗಳಲ್ಲಿ 11ನೇ ತಾರೀಕು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈ ಕಂಪ್ಲೇಂಟ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಆತ ಒಂದು ತಾಯಿ ಅವರ ಅಜ್ಜಿ ನಿಧನ ಹೊಂದಿರ್ತಾರೆ. ನಿಧನ ಹೊಂದಂತ ಸಂದರ್ಭದಲ್ಲಿ ತಿಥಿಗೆ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೂಡ 270 ಗ್ರಾಮ್ ಚಿನ್ನವನ್ನ ಕಳ್ಕೊಂಡಿರ್ತಾರೆ. ಆ ಕಳ್ಕೊಂಡಂತ ಸಂದರ್ಭದಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಅದಾದ ಬಳಿಕ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 6 ಪ್ರಕರಣಗಳು ಕೂಡ ಇದೇ ರೀತಿ ಚಿನ್ನ ಕಳವು ಪ್ರಕರಣಗಳಲ್ಲಿ ಕೂಡ ದಾಖಲಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇತ್ತೀಚೆಗೆ ಅಂದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂಜೀವ್ ಏನಿದ್ದಾರೆ ಇನ್ಸ್ಪೆಕ್ಟರ್, ಅವರು ಒಂದು 2 ಕೆಜಿ ಚಿನ್ನವನ್ನ ರಿಕವರಿ ಮಾಡಿರುವಂತ ಕೇಸು ಕೂಡ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಮಾರ್ವಾಡಿಗಳವರು ಕೂಡ ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ರೂಮ್ಗೆ ಕರೆದೊಯ್ದು ಅವ್ರಿಗೆ ಕೋಟಿಂಗ್ ಮಾಡಂತಂದು, ಅಂದ್ರೆ ಈ ಚಿನ್ನದ ಅದರಲ್ಲೂ ಕೂಡ ಚಿನ್ನವನ್ನ 250 ಗ್ರಾಮ್ ಮಾತ್ರ ಸಿಕ್ಕಿರುವಂತದ್ದು ಕೂಡ ಬೆಳಕಿಗೆ ಬಂದಿರುತ್ತದೆ. ಜೊತೆಗೆ ಏನಂತಂದ್ರೆ ಇದು ತಮಿಳುನಾಡಿನ ಸುಧಾಕರ್ ಗ್ಯಾಂಗ್ ಏನಿದೆ ಆ ಒಂದು ಗ್ಯಾಂಗ್ ಅನ್ನ ಹಿಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸೂರ್ಯನಗರ ವ್ಯಾಪ್ತಿಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ನಾವೇ ಮಾಡಿರೋದಂತೂ ಕೂಡ ಒಪ್ಕೊಂಡಿರ್ತಾರೆ. ಅವರನ್ನು ಕೂಡ ಎದುರಿಸಿ ಬೆದರಿಸಿ ಪೊಲೀಸರು ರಿಕವರಿಯ ಕಳ್ಳತನ ಮಾಡೋ ಮಾಲನ್ನ ಇವರೇ ಕೂಡ ಕಳ್ಳರ ಅಂತ ರೀತಿ ಒಡಿಸ್ತಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈಗ ಪೊಲೀಸರು ಎಲ್ಲ ಒಂದ್ ಕಡೆಗೆ ಪೊಲೀಸರ ಮೇಲೆ ಕೂಡ ವಕೀಲರಾಗಿರ್ತಕ್ಕಂಥ ವೆಂಕಟಾಚಲಪತಿ ಅವರು ಕೂಡ ಡಿಐಜಿಗೆ ಕೂಡ ಒಂದು ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು
ಈ ನಿಟ್ಟಿನಲ್ಲಿ ಈ ಆರೋಪದ ಹಿನ್ನೆಲೆಯಲ್ಲಿ ಈಗ ಹೆಚ್ಚುವರಿ ಪೊಲೀಸ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಒಂದು ತನಿಖೆಯನ್ನ ಪೊಲೀಸ್ ವಿರುದ್ಧನೇ ಕೂಡ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ವಿದ್ಯಾ. ಹರೀಶ್, ಪ್ರಮುಖವಾಗಿ ನೋಡಿ, ನಾವು ಯಾವುದೇ ಒಂದು ಕಳ್ಳತನ ಆಗಲಿ, ಅದು ಚಿನ್ನ ಆಗಿರ್ಬೋದು ಅಥವಾ ಮನೆ ಮುಂದೆ ನಿಲ್ಲಿಸಿರುವಂಥ ವಾಹನಗಳಾಗಿರ್ಬೋದು, ಕಳ್ಳತನ ಆಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಯಾಕಂದರೆ ಕಳ್ಳನ ಹುಡುಕ್ತಾರೆ, ನಮ್ಮ ಒಂದು ವಸ್ತು ಏನು ಕಳ್ಳತನ ಆಗಿರುತ್ತೆ ಅದನ್ನು ವಾಪಸ್ ಕೊಡಿಸ್ತಾರೆ ಅನ್ನೋ ಧೈರ್ಯದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹೇರ್ತಾರೆ. ಈಗ ಈ ಪ್ರಕರಣ ದಾಖಲಿಸಿದ್ರಲ್ಲ, ಸುಮಾರು 10-12 ಕೇಸು, ಅವರು ಏನು ದೂರುದಾರರಿದ್ದಾರೆ, ಅವರು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಿದ್ದಾರೆ, ಅವ್ರು ಯಾವ ಹೋಪ್ಸ್ ಇಟ್ಕೋಬೇಕು ಈ ಒಂದು ವಿಚಾರದಲ್ಲಿ ಅಂತ? ವಿದ್ಯಾ, ಎಲ್ಲೋ ಒಂದ್ ಕಡೆಗೆ ಈಗ ಪೊಲೀಸ್ ಇಲಾಖೆ ಅಂತಂದ್ರೆ ಒಂದು ಏನೊಂದು ಶಿಸ್ತು ಇರೋಂಥದ್ದು, ಪ್ರಾಮಾಣಿಕ ಇರೋಂಥದ್ದು. ಆದ್ರೆ ಪೊಲೀಸರೇ ಒಂದು ನ್ಯಾಯ ಕೊಡಿಸ್ಬೇಕಂತದ್ದು. ಪೊಲೀಸರೇ ಈ ತರದ ಘಟನೆಗಳು ಬಂದಾಗ ಇದು ಒಂದು ಪ್ರಕರಣನೇ ಈ ತರದ ಆಗಿರೋದು. ಆದ್ರೆ ಇದೇ ತರದ್ದು ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈ ತರದ ಘಟನೆಗಳು ನಡೀತಾ ಇರ್ತವೆ. ಆದ್ರೆ ಈಗ ಏನದು ಸೂರ್ಯನಗರ ಕೇಸು ಓಪನ್ ಆಗಿರೋ ಕಾರಣಕ್ಕೋಸ್ಕರ ಮತ್ತೆ ಬೆಳಕಿಗೆ ಬಂದಿರೋ ಕಾರಣಕ್ಕೋಸ್ಕರ ಇದು ಬೆಳಕಿಗೆ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಕ್ಕೋದ್ರೆ ಈಗ ಏನು ಸ್ಟೇಷನ್ಗಳಿಗೆ ಪೊಲೀಸರು ಬರ್ಬೇಕಂತ ಸಂದರ್ಭದಲ್ಲಿ ಅಂದ್ರೆ ಇಲಾಖಾವಾರು ಅಂದ್ರೆ ಒಂದು ಸ್ಟೇಷನ್ ಬರ್ಬೇಕಂದ್ರೆ 50-70 ಲಕ್ಷ ಕೊಟ್ಟು ಲಂಚ ಕೊಟ್ಟು ಒಂದು ಠಾಣೆಗೆ ಬರುವಂತ ನಿರೀಕ್ಷೆನ ಹೊಂದಿರ್ತ ಕಾರಣಕ್ಕೋಸ್ಕರ ಇವ್ರ ಹತ್ರ ನ್ಯಾಯ ಅಂದ್ರೆ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ನ್ಯಾಯ ಯಾವ ರೀತಿ ದೊರಕುತ್ತೋ ಅನ್ನೋದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಕಂಪ್ಲೇಂಟ್ ಕೊಟ್ಟವನು ಕೂಡ ಈಗ ನಮ್ಮ ಒಡವೆ ಹೋಗಿದೆ ಅನ್ನೋ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟವನು ಕೂಡ ಈ ತರ ಈಗ ರಿಕವರಿಲೂ ಕೂಡ ಈ ತರದ ಫ್ರಾಡ್ ಮಾಡ್ತಾರೆ ಅಂತಂದ್ರೆ ಇಲಾಖೆ ಎಷ್ಟು ಹದಗೆಟ್ಟಿರುವಂತದ್ದು. ಜೊತೆಗೆ ಅಂದ್ರೆ ನ್ಯಾಯ ಅಂತ ಬಡವರಿಗೆ ಸಿಗುತ್ತಾ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಏನೋ ನೊಂದಿರ್ತಕ್ಕಂಥ ಚೇತನ್ ಕುಮಾರ್ ಕೂಡ ಏನೊಂದು ಮೇಲಧಿಕಾರಿಗಳು ಕೂಡ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈಗ ಏನೋ ಆರೋಪ ಹೊತ್ತಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಒಂದು ವೇಳೆ ಏನಾದ್ರು ಆರೋಪ ಏನೋ ಸಾಬೀತಾದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕರ್ತವ್ಯ ಲೋಪ ಆರೋಪದ ಮೇಲೆ ಕೂಡ ಬಂಧಿಸಬಹುದು. ಜೊತೆಗೆ ಚೀಟಿಂಗ್ ಕೇಸು ಕೂಡ ದಾಖಲಾಗಬಹುದು. ಮತ್ತೆ ಇನ್ಸ್ಪೆಕ್ಟರ್ ಜೊತೆಗೆ ಯಾರೆಲ್ಲ ಇದ್ರು ಅನ್ನೋದು ಕೂಡ ಆಧಾರದ ಮೇಲೆ ಕೂಡ ಇವ್ರ ಮೇಲೂ ಕೇಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ವಿದ್ಯಾ. ಓಕೆ, ಧನ್ಯವಾದಗಳು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸಿಟಿ ಸೂರ್ಯನಗರ ಆನೇಕಲ್ ಸಬ್ ಡಿವಿಷನ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರಿಕವರ್ ಮಾಡಿ ಕಳ್ಳರ ಹತ್ರದಿಂದ ಒಬ್ಬ ಕಳ್ಳ 9 ಮನೆಯ ದರೋಡೆ ಮಾಡಿರ್ತಾನೆ. ಆ 9 ಜನರದ್ದು ಚಿನ್ನ ಸುಮಾರು 1.5 2 kg ಚಿನ್ನನ ರಿಕವರಿ ಮಾಡಿ ಆ ರಿಕವರಿ ಮಾಡೋಂಥ ಸಂದರ್ಭದಲ್ಲಿ ರಿಕವರರ್ಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಅವ್ರ ಹತ್ರ ಎಲ್ಲ ಕಟ್ಟಿ